ಇನ್ನು ಬಸ್ ಅನ್ನ ನಿಲ್ಲಿಸಿ ನಮಾಜ್ ಮಾಡಿದಂತ ಡ್ರೈವರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಡ್ರೈವರ್ ಸಸ್ಪೆಂಡ್ ಮಾಡಿ ಆರೋಗ್ಯ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಆರೋಗ್ಯ ಇಲಾಖೆ ಈಗ ಆದೇಶವನ್ನ ಹೊರಡಿಸಿರುವಂತದ್ದು. ಹಾವೇರಿಯಲ್ಲಿ ಬಸ್ ಅನ್ನ ನಿಲ್ಲಿಸಿ ನಮಾಜ್ ಮಾಡಿದ ಚಾಲಕನನ್ನ ಸಾರಿಗೆ ಇಲಾಖೆ ಆತನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಬಸ್ನಲ್ಲಿ ಡ್ರೈವರ್ ನಿನ್ನೆ ನಮಾಜ್ ಮಾಡಿದ್ರು. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ಒಂದು ವಿಚಾರ. ಈ ವಿಚಾರಕ್ಕೆ ಬಿಜೆಪಿ ಕೂಡ ಕಿಡಿಕಾರಿತ್ತು. ಸಿದ್ದರಾಮಯ್ಯನವರು ಮುಸ್ಲಿಮರ ಓಲೈಕೆ ಮಾಡ್ತಿದ್ದಾರೆ, ಇದರ ಪ್ರತಿಫಲದಿಂದಲೇ ಬಸ್ನಲ್ಲಿ ನಮಾಜ್ ಮಾಡ್ತಿದ್ದಾರೆ ಅನ್ನೋದಾಗಿ ಬಿಜೆಪಿ ಗುಡುಗಿತ್ತು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಾಗ್ದಾಳಿ ನಡೆಸಿದ್ರು. ಬಸ್ನಲ್ಲಿ ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅನ್ನೋದಾಗಿ ಮುತಾಲಿಕ್ ಕೂಡ ನಿನ್ನೆ ಗುಡುತ್ತಾ ಇದ್ರು. ಒಟ್ನಲ್ಲಿ ಈಗ ಎಲ್ಲಾ ಕಡೆಯಿಂದ ವಿರೋಧ ವ್ಯಕ್ತವಾಗ್ತಿದ್ದಂತೆ ಸರ್ಕಾರಿ ಬಸ್ನಲ್ಲಿ ನಮಾಜ್ ಮಾಡಿದಂತಹ ಬಸ್ಸಿನ ಡ್ರೈವರ್ ಅನ್ನ ಸಾರಿಗೆ ಇಲಾಖೆ ಆತನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದೆ. ನಿನ್ನೆ ಹಾವೇರಿಗೆ ಹೋಗ್ತಿದ್ದಂತ ಬಸ್ ಮಾರ್ಗ ಮಧ್ಯದಲ್ಲಿ ಬಸ್ ಡ್ರೈವರ್ ಬಸ್ ಅನ್ನ ನಿಲ್ಲಿಸಿ ನಮಾಜ್ ಮಾಡಿದ್ದ. ಬಸ್ಸಿನ ಸೀಟ್ ಮೇಲೆ ಕೂತ್ಕೊಂಡು ನಮಾಜ್ ಮಾಡುವಂತ ಪ್ರಕ್ರಿಯೆ ಆಗಿತ್ತು. ಹಾಗಾಗಿ ಬಹಳ ಆಕ್ರೋಶಗಳು ಹೊರಗೆ ಬಂದಿತ್ತು. ಧಾರ್ಮಿಕವಾಗಿ ಆಚರಣೆ ಮಾಡೋದಾದ್ರೆ ಮಾಡ್ಲಿ, ಬಟ್ ಸರ್ಕಾರಿ ಬಸ್ನಲ್ಲಿ ಬಸ್ ಹೋಗುವಂತ ಹೊತ್ತಿನಲ್ಲಿ ಡ್ರೈವರ್ ಈ ರೀತಿಯಾಗಿ ನಡ್ಕೊಳ್ತಾರಂತಂದ್ರೆ ಏನು ಹೇಳೋರಿಲ್ಲ ಕೇಳೋರಿಲ್ವಾ ಅನ್ನೋದಾಗಿ ಬಿಜೆಪಿ ಮುಗಿಬಿದ್ದಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೆಂಡಾಮಂಡಲರಾಗಿದ್ರು. ಜೊತೆಯಲ್ಲಿ ನೀವು ಬಸ್ನಲ್ಲಿ ನಮಾಜ್ ಮಾಡೋದಕ್ಕೆಲ್ಲ ಅವಕಾಶಗಳಿದೆ ಅಂತಂದ್ರೆ ನಾವು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನೇ ಮಾಡ್ತೀವಿ ಅನ್ನೋದಾಗಿ ಮುತಾಲಿಕ್ ಅವರು ಕೂಡ ನಿನ್ನೆ ಗುಡುತ್ತಾ ಇದ್ರು. ಒಟ್ನಲ್ಲಿ ಈಗ ನಮಾಜ್ ಮಾಡಿದಂತ ಬಸ್ ಡ್ರೈವರ್ ಅನ್ನ ಸಸ್ಪೆಂಡ್ ಮಾಡಿ ಸಾರಿಗೆ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಸಿದ್ದರಾಮಯ್ಯನವರ ನಡೆನುಡಿ ನೋಡುತ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ. ಒಂದ್ ಕಣ್ಣಿಗೆ ಸುಣ್ಣ, ಇನ್ನೊಂದ್ ಕಣ್ಣಿಗೆ ಎಣ್ಣೆ ಸವರ್ತಾ ಇದ್ದಾರೆ. ಇದ್ರ ಪ್ರತಿಫಲ ಬಸ್ಸಲ್ಲಿ ಪುಣ್ಯ ಅವನು ಬಸ್ಸು ಹೋಗೋವಾಗೆ ಅವನು ನಮಾಜ್ ಮಾಡ್ಬಿಟ್ಟಿದ್ರೆ ಇದ್ದವರೆಲ್ಲ ಪುಣ್ಯವಂತರಾಗ ಹೋಗ್ತಾ ಇದ್ರು. ಸೀದಾ ಹೋಗ್ಬೇಕಾಯ್ತು. ಸದ್ಯಕ್ಕೆ ಇದೇ ಕೆಲ್ಸನ ಯಾವನ ಸಿದ್ದರಾಮಯ್ಯನವ್ರ ಮಾತು ಕೇಳ್ಕೊಂಡು, ಯಾಕಂದ್ರೆ ಸಿದ್ದರಾಮಯ್ಯನ ಆಕ್ಟಿವಿಟೀಸ್ ಇಂದಾನೆ ಇದು ನಡೀತಾ ಇರೋದು. ಈ ತರದ್ದೆಲ್ಲ ಘಟನೆಗಳು ನಡೀತಾ ಇರೋದು. ಫ್ಲೈಟ್ ಅಲ್ಲಿ ಏನೇನ ಮಾಡ್ಬಿಟ್ರೆ ಏನ್ ಮಾಡೋದು? ಹೋಗ್ತಾ ಇರುವಾಗ ಫ್ಲೈಟ್ ಅಲ್ಲಿ ಏನಾನ ಮಾಡ್ಬಿಟ್ರೆ ನಮ್ ಕತೆ ಏನಾಗ್ಬೋದು? ಮಾಡೋದು ಸಿದ್ದರಾಮಯ್ಯ ಮಾಡೋದು ತಗೊಂಡು ಫ್ಲೈಟ್ ಆಗಿ ಏನಾನ ಮಾಡ್ಬಿಟ್ರೆ ಗೋವಿಂದ ಏನ್ ಕತೆ ಆಗ್ಬೋದು. ಅದಕ್ಕೆ ಸಿದ್ದರಾಮಯ್ಯ ಏನ್ ದಾರಿ ಹಾಕೊಟ್ಟವ್ರಲ್ಲ, ಆ ದಾರಿ ಎಲ್ಲಿ ಕುಟ್ಬೋದು ಅಂತ ಅನ್ಸ್ತದೆ. ಅದರಿಂದ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ಹಂತದವರೆಗೂ ಓಲೈಕೆ ರಾಜಕಾರಣ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೋದು. ನಿನ್ನೆ ಹಾವೇರಿ ಜಿಲ್ಲೆ ಹಾನಗಲ್ ಮೂಲಕ ಹೋಗುವಂಥ ವಿಶಾಲ್ಗಢ್ ಹೋಗುವಂಥ ಒಂದು ಬಸ್ನಲ್ಲಿ ಒಬ್ಬ AR ಮುಲ್ಲಾ ಅಂತನ್ನುವಂಥ ಕಂಡಕ್ಟರ್ ಕಮ್ ಡ್ರೈವರ್ ಅವನು ಬಸ್ಸನ್ನು ನಿಲ್ಲಿಸಿ ಪ್ಯಾಸೆಂಜರ್ಸ್ನ ಪಕ್ಕಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿ ಸೀಟ್ ಮೇಲೆ ನಮಾಜ್ ಮಾಡಿದ. ಅಂದರೆ ಆನ್ ಡ್ಯೂಟಿ ಮತ್ತು ಬಸ್ಸನ್ನು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಾಡಿದಂಥ ಈ ಕೃತ್ಯ ಇದು. ಧಾರ್ಮಿಕ ಸ್ವಾತಂತ್ರ್ಯ ಇದೆ ಸರಿ, ಆದರೆ ಈ ರೀತಿಯ ಸರ್ಕಾರದ ಸೇವೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಇದು. ಕೂಡಲೇ ಆ ಮುಲ್ಲಾನ ಸಸ್ಪೆಂಡ್ ಮಾಡಬೇಕು. ಇದು ಯಾರ ಅಪ್ಪನ ಆಸ್ತಿ ಅಲ್ಲ. ಟ್ಯಾಕ್ಸ್ ಕೊಟ್ಟಂತ ಈ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯ ಬಸ್ ಇರುತ್ತೆ. ಬಸ್ಸಿಗೆ ಅವನು ಪಗಾರ ತಗೊಳ್ತಾ ಇರುವಂತಹದ್ದು, ಸಂಬಳ ತಗೊಳ್ತಾ ಇರುವಂತಹದ್ದು ನಮ್ಮ ಟ್ಯಾಕ್ಸಿನ ಹಣದಿಂದ. ಸೊ ಬಸ್ಗಳನ್ನು ನಿಲ್ಲಿಸಿ ಪ್ಯಾಸೆಂಜರ್ಸ್ ಇಳಿಸಿ
ನಮಾಜ್ ಮಾಡುವಂತಹದ್ದು ಅನಿವಾರ್ಯತೆ ಏನಿತ್ತು? ಸೊ ಆ ರೀತಿಯ ಮಾಡೋದಾದ್ರೆ ಹಿಂದೂಗಳು ಹಾಗಾದ್ರೆ ನಾವು ಕೂಡ ನಿಲ್ಲಿಸಿ ಹೋಮ ಹವನ ಮಾಡ್ತೀವಿ, ಭಜನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಒಂದು 17 ಪೂಜೆ ಮಾಡ್ತೀವಿ ನಾವು, ನಮಗೆ ಅವಕಾಶ ಕೊಡ್ತೀರಾ?